ವೀಕ್ಷಕರೇ ನಮಸ್ಕಾರ. ಮತ್ತೊಂದು ಹೊಸ ವಿಡಿಯೋಗೆ ಸ್ವಾಗತ ಸುಸ್ವಾಗತ. ವೀಕ್ಷಕರೇ, ಇದೀಗ ದೊಡ್ಡ ಶಾಕಿಂಗ್ ನ್ಯೂಸ್ ಅಂತಾನೆ ಹೇಳ್ಬೋದು. ದೊಡ್ಡ ಬ್ರೇಕಿಂಗ್ ನ್ಯೂಸ್ ಬರ್ತಾ ಇದೆ. ಸದ್ಯ ವಿಧಾನ ಪರಿಷತ್ ಚುನಾವಣೆ ಭಾರಿ ಜೋರಾಗಿ ನಡೆದಿರುವಂಥದ್ದು ನಿನ್ನೆ. ಆದರೆ ಅಧಿಕೃತವಾಗಿ HD ಕುಮಾರಸ್ವಾಮಿ ಅವರು ಹೇಳಿಕೆ ಕೊಟ್ಟ ಪ್ರಕಾರ ಇವತ್ತು ದೊಡ್ಡ ಶಾಕಿಂಗ್ ಬೆಳವಣಿಗೆ ನಡೆದಿರುವಂಥದ್ದು. ಸೊ ಎಲ್ಲವನ್ನ ನೋಡ್ತಾ ಇದ್ರೆ ಮಿತ್ರದ್ರೋಹ ಏನಾದರೂ ಆಯ್ತಾ, ಆತ್ಮವಿಶ್ವಾಸಕ್ಕೆ ಇಂತಹ ಒಂದು ದೊಡ್ಡ ಬೆಳವಣಿಗೆ ಕಾರಣ ಆಯ್ತಾ ಅನ್ನೋದೇ ಒಂದು ಚರ್ಚೆ ನಡೀತಾ ಇರುವಂಥದ್ದು. ಸದ್ಯ ಏನಾಯಿತು ಬೆಳವಣಿಗೆ, BJP ಮತ್ತು JDSನಲ್ಲಿ ಕಾಂಗ್ರೆಸ್ ಯಾಕೆ ಖುಷಿಯಾಗಿದೆ ಅನ್ನೋದನ್ನು ಈ ವಿಡಿಯೋದಲ್ಲಿ ನೋಡ್ತಾ ಹೋಗೋಣ. ವೀಕ್ಷಕರೇ, ಒಂದು ವಿಡಿಯೋ ನೋಡೋಕ್ಕೂ ಮೊದಲು ನೀವು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಆಗಿ, ಹಾಗೆ ಪಕ್ಕದ ಬೆಲ್ ಐಕನ್ ಕ್ಲಿಕ್ ಮಾಡ್ಕೊಳ್ಳಿ. ವೀಕ್ಷಕರೇ, ಇದೀಗ ಇವತ್ತಿನ ಬೆಳವಣಿಗೆ ವಿಧಾನ ಪರಿಷತ್ ಚುನಾವಣೆಯಲ್ಲಿ ಭಾರಿ ಕುತೂಹಲ ಕೆರಳಿಸಿದೆ. ಈ ಒಂದು ಕೆಂಡಾಮಂಡಲ ಆಗಿರುವಂಥದ್ದು, ಮುಖಾಮುನಿಸು ಜೋರಾಗಿರುವಂಥದ್ದು ಪಕ್ಷದಲ್ಲಿ. ಏನಾಯಿತು JDS ಮತ್ತು BJPಯಲ್ಲಿ ಅನ್ನೋದಾದ್ರೆ, ವಿಧಾನ ಪರಿಷತ್ತು ಚುನಾವಣೆಯಲ್ಲಿ ಕಾಂಗ್ರೆಸ್ಸು ಅತಿ ಹೆಚ್ಚು ಕ್ಷೇತ್ರದಲ್ಲಿ ಒಂದು ಲೀಡನ್ನು ತಗೊಂಡು, ಆದರೆ ಇವತ್ತು JDS ಮತ್ತು BJPಗೆ ಗುದ್ದಾಟ ನಡೆಸ್ತಾ ಇದೆ. ಮೈತ್ರಿ ಸರ್ಕಾರವನ್ನು ಕ್ಯಾನ್ಸಲ್ ಮಾಡುವ ಪ್ರಯತ್ನ ಮಾಡ್ತಾ ಇದ್ದಾರೆ. ನಿಜಕ್ಕೂ ದೊಡ್ಡ ಶಾಕ್. BJP JDS ಮೈತ್ರಿ ಪಡ್ಕೊಂಡು ಈ ಒಂದು ಕೇಂದ್ರದ ಶಾಸಕರನ್ನ ಪಡೆದುಕೊಂಡ್ರು. ಮುಖ್ಯ ಪ್ರಧಾನಮಂತ್ರಿ ಆಗಿರಬಹುದು, ಹಾಗೆ ಕೆಲವೊಂದಿಷ್ಟು ಶಾಸಕ ಸ್ಥಾನವನ್ನು ಹೆಚ್ಚಾಗಿ ಪಡ್ಕೊಂಡ್ರು. ಮೈತ್ರಿ ಆದರೂ ಕೂಡ ಸರ್ಕಾರ ಬರಲಿಲ್ಲ. ಆದರೆ ಮೈತ್ರಿಯನ್ನು ಪಡ್ಕೊಂಡಂತಹ BJP ಮತ್ತು JDS ಇವತ್ತು ಮುಖಮನಸ್ಸನ್ನು ಮಾಡಿಕೊಂಡಿದೆ. 18 ಕ್ಷೇತ್ರವನ್ನು ಪಡ್ಕೊಂಡಂಥ 18 ಪಾಯಿಂಟನ್ನು ಪಡ್ಕೊಂಡಿರುವಂಥದ್ದು, 18 ಮತಗಳನ್ನು ಕ್ಷೇತ್ರದ 28 ಮತಗಳಲ್ಲಿ BJP, 40 ಅಧಿಕ ಹೆಚ್ಚು 128ಕ್ಕೂ ಹೆಚ್ಚು ಕ್ಷೇತ್ರದಲ್ಲಿ ಕಾಂಗ್ರೆಸ್ ಬಂದಿರುವಂಥದ್ದು. ಆದರೆ ಇಲ್ಲಿ ಮಾತನಾಡುವ ವಿಚಾರ ಎಂಥದ್ದು ಅಂದರೆ, ಪಕ್ಷದ ಕಾರ್ಯಕರ್ತರಾಗಿರುವಂಥ JDS ಮತ್ತು BJP ಮೈತ್ರಿ ಮಾಡಿಕೊಂಡ್ರು, ನಮ್ಮನ್ನು ಕೂಡ ಬೆಂಬಲಿಸಲಿಲ್ಲ. ಇವರು BJPಗೆ ಮಾತ್ರ ವೋಟ್ ಮಾಡಿಕೊಂಡ್ರು. ಆದರೆ ಮೈತ್ರಿ ಸರ್ಕಾರ ಆದರೆ ಈಕ್ವಾಲಿಟಿ ಮಾಡ್ಕೋಬೇಕಿತ್ತು ಅನ್ನೋದು ಕೇಂದ್ರದ ಸಚಿವರಾದಂಥ HD ಕುಮಾರಸ್ವಾಮಿ ಮಾತನಾಡಿರುವಂಥದ್ದು. ಸದ್ಯಕ್ಕೆ ನನಗೆ ಈ ರೀತಿಯ ಆತ್ಮವಿಶ್ವಾಸವೇ ನನಗೆ ತೊಂದರೆಯನ್ನು ಕೊಟ್ಟಿತ್ತು. ಅತಿಯಾದ ಆತ್ಮವಿಶ್ವಾಸ ಒಳ್ಳೆಯದಲ್ಲ. ಮುಂದೊಂದು ದಿನ ನಾವು ಬುದ್ಧಿ ಕಲಿಬೇಕಂತ ಗಳಿಗೆ ಬರುತ್ತೆ, ಪಾಠವನ್ನು ಕಲಿಸ್ತೇವೆ ಅಂತ ಹೇಳಿ ಪಕ್ಷದ ಪ್ರಭಾವಿ ನಾಯಕ JDSನ ಉಸ್ತುವಾರಿ ವಹಿಸ್ಕೊಂಡಿರುವಂಥದ್ದು, ಪ್ರಭಾವಿ ವರಿಷ್ಠರ ಜೊತೆ ಮಾತುಕತೆ ನಡೆಸಿರುವಂಥದ್ದು ಕುಮಾರಸ್ವಾಮಿ ಅವರು ಇವತ್ತು ಮೈತ್ರಿ ಸರ್ಕಾರ ಆಗಿದ್ದಂಥ BJPಯನ್ನ ತೊರೆಯುವ ನಿರ್ಧಾರವನ್ನು ಮಾಡಿದ್ದಾರೆ. ವಾಲಂಟ್ರಿಯಾಗಿ ಇವತ್ತು ಪಕ್ಷದ ಸ್ಪರ್ಧೆಯನ್ನು ಮುಂದೊಂದು ದಿನ ಮಾಡ್ತೀವಿ, ವಾಲಂಟ್ರಿಯಾಗಿ ನಾವು ಪಕ್ಷವನ್ನು ಕಟ್ತೇವೆ ಹೊರತು ವಾಲಂಟ್ರಿಯಾಗಿ ನಾವು ಅಧಿಕಾರವನ್ನು ಬರ್ತೇವೆ, ನಮಗೆ ಯಾವುದೇ ಮೈತ್ರಿ ಬೇಡ. ಕಾಂಗ್ರೆಸ್ ಕೂಡ ಮೋಸವನ್ನು ಮಾಡಿತ್ತು, BJP ಅವರು ಕೂಡ ಮೋಸವನ್ನು ಮಾಡಿದ್ದಾರೆ. BJPಯ ಒಂದು ಶಾಸಕರೇನಿದ್ದಾರೆ ನಮಗೆ ಕೂಡ ಸಪೋರ್ಟ್ ಮಾಡಿಲ್ಲ. ಎಲ್ಲರೂ ಕೂಡ ಸಪೋರ್ಟ್ ಮಾಡಿದರೆ ನಾವು ಸಮ ಬಲದಿಂದ ಬಂದಿದ್ರು ಕೂಡ ಯಾವ ಸಮಸ್ಯೆ ಇಲ್ಲ. 18ಕ್ಕೂ ಕೀಳು ಮಟ್ಟದ ಹೀನಾಯವಾಗಿ ಸೋತಿದ್ದೇವೆ ಅಂದರೆ ನಿಜಕ್ಕೂ ಕಾರ್ಯಕರ್ತರು ನಮಗೆ ಸಪೋರ್ಟ್ ಮಾಡಿಲ್ಲ, ಶಾಸಕರೆಲ್ಲರೂ ಕೂಡ ನಮಗೆ ಓಟ್ ಹಾಕಿಲ್ಲ, ಅಡ್ಡ ಮತದಾನಗಳು ಕೂಡ ಜಾಸ್ತಿ ಆಗಿದೆ. ಇನ್ನು JDS ಪಕ್ಷದಲ್ಲೇ ಇದ್ದಂಥ GT ದೇವೇಗೌಡರು ಕೂಡ ಕಾಂಗ್ರೆಸ್ಗೆ ಮತವನ್ನು ಹಾಕಿದ್ದಾರೆ, ಅಡ್ಡ ಮತದಾನವನ್ನು ಹಾಕಿದ್ದಾರೆ. ಅತಿ ಹೆಚ್ಚು 3-4 ಅಡ್ಡ ಮತಗಳು JDS ಪಕ್ಷದಲ್ಲಿ ನಡೆದಿರುವಂಥದ್ದು. ಇನ್ನು 13ಕ್ಕೂ ಹೆಚ್ಚು BJPಯಲ್ಲಿ ಅಡ್ಡ ಮತಗಳು ಜಾಸ್ತಿ ಆಗಿರುವಂಥದ್ದು. ಇವೆಲ್ಲವನ್ನ ನೋಡ್ತಾ ಇದ್ರೆ ಮುಖಭಂಗ ಜಾಸ್ತಿ ಆಗಿದೆ. HD ಕುಮಾರಸ್ವಾಮಿ ಅವರಿಗೆ ಮುಖಭಂಗ ಜಾಸ್ತಿ ಆಗಿದೆ. ಆ ಒಂದು ನಿಟ್ಟಿನಲ್ಲಿ ವಿಜಯೇಂದ್ರ ಜೊತೆ, ಯಡಿಯೂರಪ್ಪ ಜೊತೆ ಮುಖಾಮುನಿಸನ್ನು ಮಾಡಿಕೊಂಡಿದ್ದಾರೆ HD ಕುಮಾರಸ್ವಾಮಿ. ಇದೀಗ ಮಾಧ್ಯಮಗಳ ಮೂಲಕ ಮಾತನಾಡಿರುವಂಥದ್ದು. ಅವರ ಮಾತುಕತೆ ಯಾವ ರೀತಿ ಇತ್ತು ಅಂದರೆ, ರಾಜೀನಾಮೆಯನ್ನು ಕೊಡ್ತೇವೆ, ಮೈತ್ರಿ ಸರ್ಕಾರ ನಮಗೆ ಬೇಡ, ಮೈತ್ರಿಯಿಂದ ನಮಗೆ ಯಾವುದೇ ಅನುಕೂಲ ಇಲ್ಲ ಅಂತೇಳಿ ಇವತ್ತು ಪಟ್ಟು ಹಿಡಿದು ಕೂತಿರುವಂಥದ್ದು. ಸೊ ಮೋದಿಜಿ ಅವರ ಜೊತೆ ಮಾತುಕತೆಯನ್ನು ನಡೆಸಲಿದ್ದಾರೆ HD ಕುಮಾರಸ್ವಾಮಿ ಅವರು ಇವತ್ತು ಕೇಂದ್ರದಲ್ಲಿ. ಸದ್ಯಕ್ಕೆ ಈ ರೀತಿಯಾಗಿ ಹೀನಾಯ ಸೋಲನ್ನು ಪಟ್ಟಿರುವಂಥದ್ದು JDS ವಿಧಾನ ಪರಿಷತ್ ಚುನಾವಣೆಯಲ್ಲಿ. ಕಾಂಗ್ರೆಸ್ ಜಯಬೇರಿಯನ್ನು ಸಾಧಿಸಿ ಇವತ್ತು ಬಹಳ ಸಂತೋಷವಾಗಿದೆ. ಹಾಗಾಗಿ ಮೈತ್ರಿ ಸರ್ಕಾರ ಇವತ್ತಿಂದಲೇ ಕ್ಲೋಸ್ ಆಗುವ ಸಾಧ್ಯತೆ ಇದೆ. ಬಹಳ ಜೋರಾಗಿದೆ ಈ ಒಂದು ಚರ್ಚೆ. ಹೈಕಮಾಂಡ್ ಹಾಗೂ ಈ ಒಂದು ಬೆಳವಣಿಗೆ ನೋಡಿಕೊಂಡು ಹೈಕಮಾಂಡ್ ನಿರ್ಧಾರವನ್ನು ಮಾಡುತ್ತೆ.
ಸದ್ಯಕ್ಕೆ ವಿಜೇಂದ್ರಗೆ ಮತ್ತು ಎಚ್ ಡಿ ಕುಮಾರಸ್ವಾಮಿ ಅವರಿಗೆ ಈ ಒಂದು ದಿಕ್ಕು ಸೋಚದೆ ಈ ಒಂದು ವಿಚಾರ ನಡೀತಾ ಇರುವಂಥ ಬೆಳವಣಿಗೆ. ಹಾಗಾಗಿ ಮೈತ್ರಿ ಸರ್ಕಾರ ಕ್ಯಾನ್ಸಲ್ ಆಗುತ್ತೆ. ಸೊ ವಾಲಂಟ್ರಿಯಾಗಿ ಇವತ್ತು BJP JDS ಮೈತ್ರಿ ಓಪನ್ ಆಗಿ ಇವತ್ತು ಸ್ಟೇಟ್ಮೆಂಟ್ ಕೊಟ್ಟಿರುವಂಥದ್ದು. ಎಚ್ ಡಿ ಕುಮಾರಸ್ವಾಮಿ ಅವರು ವಾಲಂಟ್ರಿಯಾಗಿ ನಮಗೆ ಮೈತ್ರಿ ಕೂಟ ಬೇಡ, ಮೈತ್ರಿ ಇದ್ದಷ್ಟು ನಮಗೆ ಈ ರೀತಿಯ ತೊಂದರೆ ಆಗುತ್ತೆ, ನಾವು ವಾಲಂಟ್ರಿಯಾಗಿ ಇದ್ದರೂ ಕೂಡ ಅತಿ ಹೆಚ್ಚು ಮತಗಳಲ್ಲಿ ನಾವು ಕ್ಷೇತ್ರದಲ್ಲಿ ಪಡ್ಕೊಳ್ತಾ ಇದ್ವಿ ಅಂತೇಳಿ ಸದ್ಯಕ್ಕೆ ಇವತ್ತು ಕಾಂಗ್ರೆಸ್ ಜಯಬೇರಿಯನ್ನು ಸಾಧಿಸಿ ಭಾಳ ಸಂತೋಷವನ್ನವಿದೆ. ಸೊ ಅಧಿಕಾರ ಕಾಂಗ್ರೆಸ್ ಸರ್ಕಾರದ್ದು ಹಾಗಾಗಿ ಅನ್ನೋದು ಕೆಲವೊಂದಿಷ್ಟು ಕಾಂಗ್ರೆಸ್ಗೆ ಟೀಕೆಗಳನ್ನು ಮಾಡಿದ್ರು ಕುಮಾರಸ್ವಾಮಿ ಅವರು. ಸದ್ಯಕ್ಕೆ BJPಗೆ ಮತ್ತು JDSಗೆ ಹೀನಾಯ ಸೋಲನ್ನು ಆಗಿದೆ. ಅದರಲ್ಲೂ ಕೂಡ ಹೀನಾಯ ಸೋಲು JDS. BJP ಅವರು ಕೂಡ ಈಕ್ವಾಲಿಟಿಯಲ್ಲಿ ಮತ ಹಾಕಿದರೆ ಅವ್ರಿಗೆ ಕೂಡ ಸಂತೋಷ ಆಗ್ತಾ ಇತ್ತು. BJP ಅವರು ಯಾರು ಕೂಡ ಸಪೋರ್ಟ್ ಮಾಡಿಲ್ಲ JDSಗೆ, JDS ಮಾತ್ರ ಸಪೋರ್ಟ್ ಮಾಡಿಕೊಂಡ್ರೆ ಮೈತ್ರಿ ಸರ್ಕಾರ ಹೇಗೆ ಆಗುತ್ತೆ. ಮೈತ್ರಿ ಅಂದಮೇಲೆ ಇಬ್ಬರು ಒಟ್ಟಿಗೆ ಮತವನ್ನು ಹಾಕಬೇಕಿತ್ತು ಈಕ್ವಾಲಿಟಿಯಾಗಿ, ಆದರೆ JDSಗೆ ಸಪೋರ್ಟ್ ಮಾಡಿಲ್ಲ ಅನ್ನೋದು ಅಲ್ಲಿನ ಕೇಂದ್ರ ಸಚಿವ ಎಚ್ ಡಿ ಕುಮಾರಸ್ವಾಮಿ ಅವರ ಮಾತು. ಮುಂದೊಂದು ದಿನ ತಕ್ಕ ಉತ್ತರವನ್ನು ಕೊಡ್ತೇವೆ, BJPಗೆ ನಮಗೆ ಮೋಸ ಮಾಡಿದ್ದಾರೆ ಅಂತೇಳಿ ಎಚ್ ಡಿ ಕುಮಾರಸ್ವಾಮಿ ಅವರು ಒಂದು ವಿರೋಧವಾಗಿ ಮಾತನಾಡಿರುವಂಥದ್ದು ನಾವು ನೋಡ್ಬೋದು. ಸದ್ಯಕ್ಕೆ ವಿಜೇಂದ್ರ ಶಾಕಿಂಗ್ ಆಗಿ ಇದ್ದಾರೆ ಈ ವಿಚಾರವಾಗಿ. ಸೊ ಏನು ಬೆಳವಣಿಗೆ ಆಗುತ್ತೆ ನೋಡೋಣ, ಅಲ್ಲಿವರೆಗೂ ನೋಡ್ತಾ ಇರಿ ಅಂತ ಹೇಳ್ತಾ ಈ ಒಂದು ವಿಡಿಯೋವನ್ನು ಮುಗಿಸ್ತಾ ಇದ್ದೀನಿ ವೀಕ್ಷಕರೇ. ಯಾರೆಲ್ಲ ನಮಗೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ, ರಾಜಕೀಯದ ವಿಚಾರವನ್ನು ನೋಡ್ತಾ ಇದ್ದೀರಿ, ತಪ್ಪದೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಪಕ್ಕದ ಬೆಲ್ ಐಕನ್ ಕ್ಲಿಕ್ ಮಾಡ್ಕೊಳ್ಳಿ. ನಾವು ಮಾಡುವ ಹೊಸ ವೀಡಿಯೋಸ್ಗಳು ನಿಮಗೆ ನೋಟಿಫಿಕೇಷನ್ ಮೂಲಕ ಸಿಗುತ್ತೆ ಅಂತ ಹೇಳ್ತಾ ಬಿಡೋಣ ಮುಗಿಸ್ತಾ ಇದ್ದೀನಿ ವೀಕ್ಷಕರೇ. ಥ್ಯಾಂಕ್ ಯು.